ಹಲೋ ಸ್ನೇಹಿತರೆ, ರಿಯಲ್ ಥಾಟ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಸುಧಾ ಮೂರ್ತಿಯವರ ಸ್ಫೂರ್ತಿದಾಯಕ ಪ್ರಯಾಣವನ್ನು ನೋಡೋಣ. ಸ್ಥಿತಿಸ್ಥಾಪಕತ್ವ, ಬುದ್ಧಿವಂತಿಕೆ ಮತ್ತು ಔದಾರ್ಯದ ಮಹಿಳೆ. ಹೋರಾಟಗಳು ಶ್ರೇಷ್ಠತೆಗೆ ಮೆಟ್ಟಿಲುಗಳು ಎಂಬುದಕ್ಕೆ ಅವರ ಜೀವನವು ಪುರಾವೆಯಾಗಿದೆ. ಆರಂಭಿಕ ಹೋರಾಟಗಳು, ಪುರುಷರ ಜಗತ್ತಿನಲ್ಲಿ ಮಹಿಳೆ. 1950ರಲ್ಲಿ ಕರ್ನಾಟಕದಲ್ಲಿ ಜನಿಸಿದ ಸುಧಾ ಮೂರ್ತಿ ದೊಡ್ಡ ಕನಸುಗಳನ್ನು ಹೊಂದಿರುವ ಪ್ರಕಾಶಮಾನವಾದ ವಿದ್ಯಾರ್ಥಿನಿ. ಆದರೆ ಆ ದಿನಗಳಲ್ಲಿ ಎಂಜಿನಿಯರಿಂಗ್ ಅನ್ನು ಪುರುಷರ ಕ್ಷೇತ್ರ ಎಂದು ಪರಿಗಣಿಸಲಾಗಿತ್ತು. ಬೆಂಗಳೂರಿನ ಐಎಸ್ಸಿಯಲ್ಲಿ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಗೆ ಅರ್ಜಿ ಸಲ್ಲಿಸಿದಾಗ ಅವರು ತಮ್ಮ ಬ್ಯಾಚ್ನಲ್ಲಿ ಏಕೈಕ ಮಹಿಳಾ ವಿದ್ಯಾರ್ಥಿನಿಯಾಗಿದ್ದರು. ತಾರತಮ್ಯ ಮತ್ತು ಸಂದೇಹಗಳನ್ನು ಎದುರಿಸುತ್ತಾ ಅವರು ಪ್ರತಿ ಹಂತದಲ್ಲೂ ತಮ್ಮ ಮೌಲ್ಯವನ್ನು ಸಾಬೀತುಪಡಿಸಬೇಕಾಯಿತು. ಆದರೆ ಅವರು ಬಿಟ್ಟುಕೊಟ್ಟರೆ? ಇಲ್ಲ. ಬದಲಾಗಿ ಜೆ.ಆರ್.ಡಿ. ಟಾಟಾ ಅವರಿಗೆ ಪುರುಷರಿಗೆ ಮಾತ್ರ ನೇಮಕಾತಿ ನೀತಿಯನ್ನು ಪ್ರಶ್ನಿಸಿ ದಿಟ್ಟ ಪತ್ರ ಬರೆದ ನಂತರ ಅವರು ಟೆಲ್ಕೋ, ಈಗ ಟಾಟಾ ಮೋಟಾರ್ಸ್ನಲ್ಲಿ ಮೊದಲ ಮಹಿಳಾ ಎಂಜಿನಿಯರ್ ಆದರು. ಅಡೆತಡೆಗಳನ್ನು ಮುರಿಯುವ ಅವರ ಪ್ರಯಾಣದ ಆರಂಭ ಇದು. ಆರ್ಥಿಕ ಸಂಕಷ್ಟಗಳು ಮತ್ತು ತ್ಯಾಗಗಳು. ಸ್ವತಃ ಯಶಸ್ವಿಯಾದರೂ ಭಾರತದ ಅತಿದೊಡ್ಡ ಐಟಿ ಕಂಪನಿಗಳಲ್ಲಿ ಒಂದಾದ ಇನ್ಫೋಸಿಸ್ ಸ್ಥಾಪನೆಯಲ್ಲಿ ಸುಧಾ ಮೂರ್ತಿ ಕೂಡ ನಿರ್ಣಾಯಕ ಪಾತ್ರ ವಹಿಸಿದರು. 1981ರಲ್ಲಿ ಅವರ ಪತಿ ನಾರಾಯಣ ಮೂರ್ತಿ ಇನ್ಫೋಸಿಸ್ ಅನ್ನು ಪ್ರಾರಂಭಿಸಲು ಬಯಸಿದಾಗ ಅವರು ತಮ್ಮ ಉಳಿತಾಯದಿಂದ ₹10,000 ನೀಡಿದರು. ಇದು ಕಂಪನಿಯನ್ನು ನಿರ್ಮಿಸುವ ಮೂಲ ಬಂಡವಾಳವಾಗಿತ್ತು. ವರ್ಷಗಳ ಕಾಲ ಮೂರ್ತಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುವಾಗ ಅವರು ಮನೆಯನ್ನು ನಿರ್ವಹಿಸುತ್ತಿದ್ದರು, ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರು ಮತ್ತು ಅವರ ಹಂಚಿಕೆಯ ಕನಸಿಗಾಗಿ ತಮ್ಮ ಸ್ವಂತ ಮಹತ್ವಾಕಾಂಕ್ಷೆಗಳನ್ನು ತ್ಯಾಗ ಮಾಡಿದರು. ಲಿಂಗ ಸ್ಟೀರಿಯೋಟೈಪ್ಗಳ ವಿರುದ್ಧ ಹೋರಾಡುತ್ತಿದ್ದರು. ಸುಧಾ ಮೂರ್ತಿ ತಮ್ಮ ವೃತ್ತಿಜೀವನದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ಪಕ್ಷಪಾತವನ್ನು ಎದುರಿಸುತ್ತಿದ್ದರು. ಒಬ್ಬ ಲೋಕೋಪಕಾರಿ ಮತ್ತು ಬರಹಗಾರ್ತಿಯಾಗಿ ಜನರು ತಮ್ಮ ಸರಳತೆಗಾಗಿ ತಮ್ಮನ್ನು ನಿರ್ಣಯಿಸುವುದನ್ನು ಅವರು ಹೆಚ್ಚಾಗಿ ನೋಡುತ್ತಿದ್ದರು. ಕೋಟ್ಯಾಧಿಪತಿಯ ಪತ್ನಿಯಾಗಿದ್ದರೂ ಐಷಾರಾಮಿ ಬ್ರ್ಯಾಂಡ್ಗಳಿಗಿಂತ ಹತ್ತಿ ಸೀರೆಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಆದರೆ ಅವರು ಎಂದಿಗೂ ಸಾಮಾಜಿಕ ನಿರೀಕ್ಷೆಗಳು ತಮ್ಮನ್ನು ವ್ಯಾಖ್ಯಾನಿಸಲು ಬಿಡಲಿಲ್ಲ. ಶಿಕ್ಷಣ, ಗ್ರಾಮೀಣಾಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುವ ಮತ್ತು ದೀನದಲಿತರಿಗೆ ಸಹಾಯ ಮಾಡುವ ಮೂಲಕ ಅವರು ತಮ್ಮ ಮೌಲ್ಯಗಳಿಗೆ ನಿಜವಾಗಿದ್ದರು. ಹೋರಾಟಗಳನ್ನು ಬಲವಾಗಿ ಪರಿವರ್ತಿಸಿಕೊಂಡರು. ಈ ಹೋರಾಟಗಳ ಹೊರತಾಗಿಯೂ ಸುಧಾ ಮೂರ್ತಿ ಎಂದಿಗೂ ನಿಲ್ಲಲಿಲ್ಲ. ಅವರು ಪ್ರಸಿದ್ಧ ಲೇಖಕಿ, ಲೋಕೋಪಕಾರಿ ಮತ್ತು ಲಕ್ಷಾಂತರ ಜನರಿಗೆ ಮಾದರಿಯಾದರು. ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಅವರು ಸಾವಿರಾರು ಹಿಂದುಳಿದ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ, ಗ್ರಂಥಾಲಯಗಳನ್ನು ನಿರ್ಮಿಸಿದ್ದಾರೆ ಮತ್ತು ಭಾರತದಾದ್ಯಂತ ಶಿಕ್ಷಣವನ್ನು ಬೆಂಬಲಿಸಿದ್ದಾರೆ. ಸುಧಾ ಮೂರ್ತಿಯವರ ಜೀವನವು ನಮಗೆ ಕಲಿಸುವುದು ಏನೆಂದರೆ, ಹೋರಾಟಗಳು ಅಡೆತಡೆಗಳಲ್ಲ, ಆದರೆ ಬೆಳೆಯಲು ಅವಕಾಶಗಳು. ಕಠಿಣ ಪರಿಶ್ರಮ ಮತ್ತು ದೃಢಸಂಕಲ್ಪವು ಯಾವುದೇ ಅಡೆತಡೆಯನ್ನು ಮುರಿಯಬಹುದು. ನಿಜವಾದ ಯಶಸ್ಸು ಸರಳತೆ, ದಯೆ ಮತ್ತು ಸಮಾಜಕ್ಕೆ ಹಿಂತಿರುಗಿಸುವುದರಲ್ಲಿದೆ. ಅವರ ಕಥೆ ನಿಮಗೆ ಸ್ಫೂರ್ತಿದಾಯಕವೆಂದು ಕಂಡುಬಂದರೆ ಲೈಕ್ ಮಾಡಲು, ಹಂಚಿಕೊಳ್ಳಲು ಮತ್ತು ರಿಯಲ್ ಥಾಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ, ಸುಧಾ ಮೂರ್ತಿಯವರ ಪ್ರಯಾಣದಿಂದ ಯಾವ ಪಾಠವು ನಿಮ್ಮ ಮನಸ್ಸಿಗೆ ಹೆಚ್ಚು ಅನುರಣಿಸಿತು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ.